ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಮಾರ್ಚ್ 2026 ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕ್ವಶನ್ಸು ರಿಪೀಟ್ ಆಗುವ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರತಿಯೊಂದು ಪ್ರಶ್ನೆಗಳನ್ನು ಬರೆದುಕೊಂಡು ಅಥವಾ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಒಟ್ಟಾರೆ ನಿಮಗೆ 40 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು. ಫಸ್ಟ್ ಕ್ವಶನ್, ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 3 ಕ್ವಶನ್ಸ್ ಇದೆ. ಮೊದಲನೇ ಪ್ರಶ್ನೆ, ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವಂತಹ ಚಿಹ್ನೆ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೇಳಿದ್ದಾರೆ ಮಕ್ಕಳ. ಸೊ ಯು ಅನ್ನೋ ಸಿಂಬಲನ್ನು ನಾವು ಬಳಸ್ತೀವಿ ಲಘುವನ್ನು ಗುರುತಿಸಲಿಕ್ಕೆ. ನೆಕ್ಸ್ಟ್, ಗದುಗಿನ ನಾರಣಪ್ಪ ಎಂದು ಕರೆಯಲಾದ ಕವಿ ಅಂತ ಕೇಳಿದ್ದಾರೆ. ಇಲ್ಲಿ ರನ್ನ, ಪಂಪ, ಕುಮಾರವ್ಯಾಸ, ಜನ್ನ ಕೊಟ್ಟಿದ್ದಾರೆ. ಸೊ ಕುಮಾರವ್ಯಾಸ ಅವರನ್ನು ನಾವು ಗದುಗಿನ ನಾರಣಪ್ಪ ಅಂತ ಹೇಳಿ ಕರೆಯುವಂಥದ್ದು. ಮೂರನೇ ಪ್ರಶ್ನೆ, ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿ. ಸೊ ಇಲ್ಲಿ ರಾಕ್ಷಸಗಳು, ರಾಕ್ಷಸರು, ರಾಕ್ಷಸಂದಿರು, ರಾಕ್ಷಸಿಯರು ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿರುವ ಉತ್ತರ ರಾಕ್ಷಸರು. ಹಾಗಾಗಿ ರಾಕ್ಷಸರು ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಮೇನ್, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸೊ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್. ಸೊ ಗಾದೆ ಮಾತನ್ನು ಪೂರ್ಣಗೊಳಿಸ್ಬೇಕು. ಸೊ ಇಲ್ಲಿ ನೀವು ತಾಯಿಗಿಂತ ಬಂಧುವಿಲ್ಲ ಅಂತೇಳಿ ಬರಿಬೇಕು. ನೋಡಿ, ಕರೆಕ್ಟಾಗಿ ಬರಿಬೇಕು ಮಕ್ಕಳ. ಯಾವುದೇ ಅಕ್ಷರಗಳನ್ನು ಸಹ ತಪ್ಪು ಮಾಡಬಾರ್ದು. ಬಂಧುವಿಲ್ಲ ವ್ಯಾಕರಣ ಬದ್ಧವಾಗಿ ಬರಿಬೇಕು. ನೆಕ್ಸ್ಟ್, ಅರಸನ ಮನೆ. ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ, ಅದರ ಮನೆ ಎಂಬುದು ಎಂಥ ಪದ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅರಸನ ಅನ್ನೋದು ಪೂರ್ವ ಪದ ಆದರೆ ಮನೆ ಅನ್ನೋದೇನಾಗಿರುತ್ತೆ ಉತ್ತರ ಪದ ಆಗಿರ್ತದೆ. ಹಾಗಾಗಿ ನೀವು ಉತ್ತರ ಪದ ಅಂತ ಹೇಳಿ ಬರಿಬೇಕು. ನೆಕ್ಸ್ಟು, ಕುಡಿ ಪದದ ನಾಮರೂಪ ಚಿಗುರು, ಇದರ ಕ್ರಿಯಾರೂಪ ಕೇಳಿದರೆ. ಸೊ ಕುಡಿ ಪದದ ನಾಮರೂಪ ಚಿಗುರಾದರೆ ಕ್ರಿಯಾರೂಪ ಏನಾಗಿರುತ್ತೆ ಅಂತ ಕೇಳಿದರೆ ಮಕ್ಕಳ. ಸೊ ಅದು ಸೇವಿಸುವುದು ಅಥವಾ ಕುಡಿಯುವುದು ಬರೆದ್ರೆ 1 ಅಂಕ ಸಿಗ್ತದೆ. ನೆಕ್ಸ್ಟ್, ಥರ್ಡ್ ಮೇನ್, ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ. 7ನೇ ಪ್ರಶ್ನೆ, ಧರ್ಮ ಪದದ ವಿರುದ್ಧ ಪದ ಕೇಳಿದರೆ. ಧರ್ಮಕ್ಕೆ ವಿರುದ್ಧ ಪದ ಅಧರ್ಮ ಆಗಿರ್ತದೆ. ಹಾಗಾಗಿ ಅಧರ್ಮ ಅಂತ ಬರೀರಿ. 8ನೇ ಪ್ರಶ್ನೆ, ಆಚ್ಛಾದನ ಪದದ ಅರ್ಥವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದರ ಅರ್ಥ ಬಟ್ಟೆ ಅಥವಾ ವಸ್ತ್ರವಾಗಿರ್ತದೆ. 9ನೇ ಪ್ರಶ್ನೆ, ಅವನು ಈ ಪದದ ಸ್ತ್ರೀಲಿಂಗ ರೂಪವನ್ನು ಬರೆಯಿರಿ. ಸೊ ಅವನಿಗೆ ಸ್ತ್ರೀಲಿಂಗ ರೂಪ ಏನಾಗಿರುತ್ತೆ ಮಕ್ಕಳ, ಅವಳು ಆಗಿರ್ತದೆ. ಹಾಗಾಗಿ ಅವಳು ಅಂತ ಬರಿಬೇಕು. ನೆಕ್ಸ್ಟು 10ನೇ ಪ್ರಶ್ನೆ, ಮನಸೋಲು. ಈ ಪದವನ್ನು ವಾಕ್ಯ ರೂಪದಲ್ಲಿ, ನಿಮ್ಮ ವಾಕ್ಯ ಯಾವುದೇ ವಾಕ್ಯವನ್ನು ಬೇಕಾದರೂ ನೀವು ಬರಿಬೋದು ಮಕ್ಕಳ. ಇದೇ ವಾಕ್ಯವಲ್ಲ, ಸೊ ನಿಮ್ಮ ಸ್ವಂತ ವಾಕ್ಯವನ್ನು ಮಾಡಿ ಬರೀರಿ ಮಕ್ಕಳ, ಅಂಕ ಸಿಗುತ್ತೆ. 11ನೇ ಪ್ರಶ್ನೆ, ನೀನು ಇಲ್ಲೇನು ಮಾಡುತ್ತಿರುವೆ. ಈ ವಾಕ್ಯದಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ಕೇಳಿದರೆ. ಸೊ ಇಲ್ಲೇ ನಮಗೆ ಕ್ವಶನ್ ಕೊಟ್ಟಿರೋದ್ರಿಂದ ಅದನ್ನು ನೀವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಬರೀಬೇಕು, 1 ಅಂಕ ಸಿಗುತ್ತೆ. ನೆಕ್ಸ್ಟ್, ಬೆಟ್ಟದಾವರೆ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ ಕೇಳಿದರೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಅದು ಆದೇಶ ಸಂಧಿಗೆ ಬರುವಂಥದ್ದು. ಹಾಗಾಗಿ ಆದೇಶ ಸಂಧಿ ಅಂತ ಬರೀಬೇಕು. ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟ್ಸಿಗೆ ಬರುತ್ತೆ. ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 13ನೇ ಪ್ರಶ್ನೆ, ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ. ಯಾವ ರೀತಿ ಕೆಂಪಿರುವೆ ಗೂಡನ್ನು ಕಟ್ಟುತ್ತೆ. ಇರುವೆಗಳು ಗೂಡನ್ನು ಕಟ್ಟುವಾಗ ಬಗ್ಗಿಸಬೇಕಾದಂತಹ ಎಲೆಯ ಮೇಲೆ 100 ಇರುವೆಗಳನ್ನು ಜಮಾಯಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದಲೇ ಕೆಲವೇ ಕ್ಷಣಗಳಲ್ಲಿ ಪಟ್ಟಣದ ರೂಪದಲ್ಲಿ ಗೂಡನ್ನು ನಿರ್ಮಿಸುತ್ತದೆ. ಸೊ ಈ ರೀತಿ ಕೆಂಪಿರುವೆಗಳು ಗೂಡನ್ನು ಕಟ್ಟುತ್ತವೆ. 14ನೇ ಪ್ರಶ್ನೆ, ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ. ಸೊ ಕಂಸನು ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದಂತಹ 8ನೆಯ ಮಗ ನಿನ್ನನ್ನು ಕೊಲ್ಲುತ್ತಾನೆ ಎಂಬ ಅಶರೀರವಾಣಿ ಕೇಳಿದ್ದನು. ಆದ್ದರಿಂದ ಕಂಸನು ಕೃಷ್ಣನನ್ನು ಕೊಲ್ಲಬೇಕೆಂದು ನಿಶ್ಚಯಿಸುತ್ತಾನೆ. ನೆಕ್ಸ್ಟ್ 15ನೇ ಪ್ರಶ್ನೆ, DS ಕರ್ಕಿಯವರ ಸ್ಥಳ ಕಾಲ ಕೃತಿಯನ್ನು ಪರಿಚಯಿಸಿ ಅಂತ ಹೇಳಿ ಕೇಳಿದ್ದಾರೆ. ಕವಿ DS ಕರ್ಕಿಯವರು 1907 ಡಿಸೆಂಬರ್ 15 ಬೆಳಗಾವಿ ಜಿಲ್ಲೆಯ ರಾಮದುರ್ಗ
ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸ್ತಾರೆ. ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ, ನಮನ ಬಣ್ಣದ ಚೆಂಡು ಮುಂತಾದ ಕವನಗಳನ್ನು ಅವರು ಬರೆದಿದ್ದಾರೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ? ಸೊ ಕನ್ನಡಿಗರು ತಮ್ಮಲ್ಲಿರುವಂತಹ ಭೇದ ಭಾವವನ್ನು ಮರೆತು ಎಲ್ಲವನ್ನ ಎರೆದು ನರಗಳನ್ನು ದಾರದಂತೆ ಒಸೆದು ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪವನ್ನು ಹಚ್ಚುತ್ತಾರೆ. 17ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ. ಸೊ ನಿಮ್ಮ ಮನೆಯಲ್ಲಿ ಆಚರಿಸುವಂತಹ ಎಲ್ಲ ಹಬ್ಬಗಳನ್ನು ಪಟ್ಟಿ ಮಾಡಿ ಮಕ್ಕಳ. ನೀವು ಯಾವೆಲ್ಲ ಹಬ್ಬಗಳನ್ನ ಮನೆಯಲ್ಲಿ ಆಚರಿಸ್ತೀರಾ, ನಿಮ್ಮ ಇದನ್ನು ಗಣೇಶನ ಹಬ್ಬ ಇರ್ಬೋದು, ಗೌರಿ ಹಬ್ಬ, ಸೊ ಏನೆಲ್ಲ ಹಬ್ಬಗಳನ್ನು ನೀವು ಆಚರಿಸ್ತೀರಾ ಎಲ್ಲ ಹಬ್ಬಗಳನ್ನು ಬರೆದ್ರೆ 2 ಅಂಕ ಸಿಗುತ್ತೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಂಕ್ರಾಂತಿಯಂದು ದನಕರುಗಳನ್ನು ಹೇಗೆ ಸಿಂಗರಿಸುತ್ತಾರೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ನೀವು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರ, ಸಂಕ್ರಾಂತಿಯ ದಿನ ಹಸುಗಳನ್ನು ತೊಳೆದು ಅವುಗಳ ತಲೆಗೆ ಹೂವುಗಳನ್ನು ಇಡ್ತಾರೆ, ಮತ್ತು ಇದು ಎಲೆಗಳನ್ನು ಸಿಗಿಸ್ತಾರೆ, ಅರಿಶಿಣ ಕುಂಕುಮವನ್ನು ಹಾಕ್ತಾರೆ, ಮತ್ತು ಹೂವಿನಿಂದ ಅದನ್ನು ಅಲಂಕರಿಸ್ತಾರೆ. ಅವೆಲ್ಲನೂ ನಿಮ್ಮ ವಾಕ್ಯ ರೂಪದಲ್ಲಿ ಬರೀರಿ, ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. 18ನೇ ಪ್ರಶ್ನೆ, ಕರಿಯ ಕೈಗೆ ಮಾಲೆ ಕೊಡುವ ಕಾರಣವೇನು? ಯಾಕೆ ಕೊಡ್ತಾರೆ ಅಂದರೆ, ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಯಿತು. ಆದ್ದರಿಂದ ಪುಟ್ಟದಾನೆಗೆ ಕುಸುಮ ಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕುವುದೋ ಅವರನ್ನೇ ರಾಜನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆಯನ್ನು ನೀಡ್ತಾರೆ. ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ. 1 ದಿನದ ಮಟ್ಟಿಗೆ ನಿನ್ನನ್ನು ರಾಜನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೆಯಿರಿ. ಸೊ ನೀವು ರಾಜರಾದರೆ ಏನೆಲ್ಲ ಮಾಡ್ತೀರಾ ಅದೆಲ್ಲವನ್ನು ಲಿಸ್ಟ್ ಮಾಡಿ. ಈಗ ನಿಮಗೊಂದು ರಾಜ್ಯ ಇದೆ, ನಿಮಗೆ ಅದರಲ್ಲಿ ನೀವು ರಾಜರಾಗಿದ್ದೀರಾ. ಸೊ ನಿಮ್ಮ ಕೈ ಕೆಳಗೆ ಮಂತ್ರಿಗಳಿರ್ತಾರೆ, ಸಾಮಾನ್ಯ ವರ್ಗದ ಜನರಿರ್ತಾರೆ, ಊರುಗಳಿರ್ತವೆ. ನೀವು ಏನು ಮಾಡ್ತೀರಾ ಅದನ್ನು ನಿಮ್ಮ ವಾಕ್ಯ ರೂಪದಲ್ಲಿ ಬರೆದ್ರೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 5th ಮೇನ್, ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸೊ ಜಾತಿ ಮತಗಳ ಕೊಟ್ಟಿದ್ದಾರೆ. ಜಾತಿ ಮತ ಪಂಥಗಳ ಹುಟ್ಟುರುಹಿ ಮನುಜ ಮತ. ಸೊ ಅಲ್ಲಿಂದ ನೀವು ಹೊಕ್ಕೊರಲ ಹಾಡು. ಸೊ ಇದಿಷ್ಟು 4 ಲೈನನ್ನು ಮಿಸ್ ಮಾಡದೆ ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 6ನೇ ಮೇನ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಕೇಳಿದರೆ 2 ಅಂಕ ಇರ್ತವೆ. 20ನೇ ಪ್ರಶ್ನೆ, ಅರಸನ ಅಂಕೆ ಇಲ್ಲ ದೆವ್ವದ ಕಾಟವಿಲ್ಲ. ಸೊ ಈ ಮಾತನ್ನು ಕಂಸನು ವಸುದೇವನಿಗೆ ಹೇಳ್ತಾನೆ. ನೆಕ್ಸ್ಟ್, ಬಾಲನಿವ ನಿನ್ನಿದಿರು ದುಗುಡುವ ತಾಳಲಾಗದು ಬೊಪ್ಪ. ಸೊ ಈ ಒಂದು ವಾಕ್ಯವನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾನೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಯನ ಬಳಿ ಅಪ್ಪಣೆ ಕೇಳುವಾಗ ಈ ಮಾತನ್ನು ಹೇಳಲಾಗ್ತದೆ. ನೆಕ್ಸ್ಟ್ 7ನೇ ಮೇನು, ಕೆಳಗಿನ ಸಾಲಿಗೆ ಪ್ರಸ್ತಾರ ಹಾಕಿ ಅಂತ ಕೇಳಿದ್ದಾರೆ. 2 ಅಂಕಕ್ಕೆ ಇದೆ ಮಕ್ಕಳ. ಕೋಳಿ ಕೂಗಿತು ಬೆಳಕು ಹರಿಯಿತು. ಸೊ ನೋಡಿ, ಕೋಳಿ ಕೂಗಿತು ಇದು ದೀರ್ಘ ಸ್ವರಕ್ಕೆ ಬರ್ತದೆ, ಇಲ್ಲಿ ನಿಮಗೆ ಒತ್ತಾಕ್ಷರ ಆಗ್ತದೆ, ಹಾಗಾಗಿ ಇದು ಗುರು ಆಗ್ತದೆ. ಸೊ ಈ ರೀತಿ ನಿಮಗೆ ಗೊತ್ತಿದೆ, ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ. ಸೊ ಒತ್ತಕ್ಷರಗಳಿದ್ದಾಗ ಅಥವಾ ದೀರ್ಘ ಸ್ವರಗಳಿದ್ದಾಗ ನೀವೇನು ಮಾಡಬೇಕು, ಗುರುವನ್ನು ಹಾಕ್ತೀರಾ. ಸೊ ಹಾಗಾಗಿ ಲಘು ಗುರುವನ್ನು ಹಾಕಿ ಈ ರೀತಿ ಹಾಕಿದ್ರೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 8ನೇ ಮೇನ್, ಕೆಳಗಿನ ಪ್ರಶ್ನೆಗೆ 5 ಅಥವಾ 6 ವಾಕ್ಯದಲ್ಲಿ ಬರೀಬೇಕು. 23ನೇದು, ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ಏನೇನು ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ಆಗ್ತದೆ ನಿಮ್ಗೆ ಅದನ್ನು ಸ್ವಂತ ವಾಕ್ಯದಲ್ಲಿ ನೀವು ಬರಿಬೋದು ಮಕ್ಕಳು. ಸೊ ಹಕ್ಕಿಗಳು ಬೇರೆ ತಾಣವನ್ನು ಹುಡುಕಿಕೊಳ್ಳುತ್ತವೆ. ಮೇವಿಲ್ಲದೆ ಚಿಗರೆಗಳು ಮಾಯವಾಗ್ತವೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸುತ್ತಿದ್ದಂತಹ ಹುಲಿ, ಚಿರತೆ, ಸಿಂಹ ತೊಲಗಬೇಕಾಗ್ತದೆ. ಅವಿತುಕೊಳ್ಳಲು ಮರೆ ಇಲ್ಲದಿದ್ದರಿಂದ ತೋಳ, ಕರಡಿಗಳು ಓಡಿ ಹೋಗ್ತವೆ. ಹಣ್ಣು ಹಂಪಲು ಸಿಗದಿದ್ದರೆ ಇಣಚಿ, ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಬೋಳು ಮಾಡಿದ ಕಾಡಿನಿಂದ ಇಲಿಗಳನ್ನು ನಂಬಿದ್ದಂತಹ ಹಾವುಗಳು ಹೊರಡುತ್ತವೆ. ಕೊರೆಯುವ ಚಳಿ, ಸುಡು ಬಿಸಿಲು, ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗ್ತವೆ. ಸೊ ಇನ್ನು ನೀವು ಎಕ್ಸ್ಟ್ರಾ ಆನ್ಸರ್ಸ್ನ ಬೇಕಾದರೆ ಬರಿಬೋದು. ಇದಿಷ್ಟು ಆನ್ಸರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 24ನೇದು, ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಪತ್ರಲೇಖನವನ್ನು ಗೊತ್ತಿದೆ ನಿಮಗೆ ಯಾವ ರೀತಿ ಬರೆಯೋದು ಅಂತ ಹೇಳಿ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇರೆ ಏನು ನೀವು ಹೊಸದಾಗಿ ಏನು ಕಲಿಬೇಡಿ. ನಿಮ್ಮ ಶಾಲೆಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ನೋಡಿ. ಸೊ ನಿಮಗೆ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಕೆಳಕಂಡ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಯನ್ನು 5 ಅಥವಾ 6 ವಾಕ್ಯದಲ್ಲಿ ಬರೀಬೇಕು.
ಸೊ ಇಲ್ಲಿ ನೋಡಿ ಹಸುಗಳು ಬೆಂಕಿಯನ್ನು ಹಾರ್ತಾ ಇದೆ. ಸೊ ಅದನ್ನು ನೀವು ಅರ್ಥಪೂರ್ಣವಾಗಿ ನೀವು ಬರೀತಾ ಹೋಗಿ ಮಕ್ಕಳ. ಹಾಯಿಸೋದನ್ನೇ ಅಲ್ಲಿ ಸಂಕ್ರಾಂತಿಯಲ್ಲಿ ನಾವು ಹಸುಗಳನ್ನು ಹಾಯಿಸ್ತಾರಲ್ಲ ಅದ್ರದಲ್ಲಿ ನಮಗೆ ಕಾಣಿಸ್ತಾ ಇದೆ. ಆ ಚಿತ್ರ ದೇವಸ್ಥಾನ ಕಾಣಿಸ್ತಾ ಇದೆ, ಅಲ್ಲಿ ಸೂರ್ಯೋದಯ ಆಗಿರುವಂಥದ್ದು ಅವೆಲ್ಲ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಪತ್ರಲೇಖನ ಬರೆಯೋದಾದರೆ ಇದು ಅವಶ್ಯಕತೆ ಇರಲ್ಲ, ಇದನ್ನು ತಗೊಂಡ್ರೆ ಅದು ಬೇಡ, ಚಾಯ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ಗೂ ಇದೇ ರೀತಿ ಬರ್ತದೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.